ಮಂಡ್ಯ ರಾಜಕಾರಣದಲ್ಲಿ ಇದೀಗ ಹಿಂದುತ್ವದ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಹಿಂದುತ್ವದ ಪಾಲಿಟಿಕ್ಸ್ ನ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪೈಪೋಟಿಯನ್ನು ನಡೆಸುತ್ತಿದ್ದಾವೆ. ಕರಾವಳಿ ಭಾಗದ ಹಿಂದುತ್ವದ ಪಾಲಿಟಿಕ್ಸ್ ಇದೀಗ ಮಂಡ್ಯದ ನೆಲಕ್ಕೆ ಬಂದಿದೆ. ಮಂಡ್ಯದಲ್ಲಿ ಆಗ್ತಿರುವಂತಹ ಧರ್ಮ ದಂಗಲ್ ಏನಿದೆ, ಆ ದಂಗಲ್ನ ಲಾಭ ಮಂಡ್ಯದಲ್ಲಿ ಬಿಜೆಪಿಗೆ ಹೆಚ್ಚಾಗ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮಂಡ್ಯ ರಾಜಕಾರಣದಲ್ಲಿ ಇದೀಗ ಹಿಂದುತ್ವದ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ದಿನನಿತ್ಯ ಮಂಡ್ಯದಲ್ಲಿ ಹಿಂದುತ್ವದ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಮೊದಲಿಗೆ ಹಿಜಾಬ್ ಗಲಾಟೆ ಆಯಿತು, ಹನುಮಧ್ವಜ ಗಲಾಟೆ ಆಯಿತು, ಇದೀಗ ನಾಗಮಂಗಲದ ಗಲಾಟೆ ಕೂಡ ಜೋರಾಗ್ತಿದೆ. ಈ ಒಂದು ಮಂಡ್ಯದಲ್ಲಿ ಹಿಂದುತ್ವದ ಪಾಲಿಟಿಕ್ಸ್ನ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಸಾಕಷ್ಟು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪೈಪೋಟಿಯನ್ನು ನಡೆಸ್ತಿದ್ದಾವೆ. ಅದರಲ್ಲೂ ಕೂಡ ಹಿಜಾಬ್ ಗಲಾಟೆ ಆದಾಗ ಅದನ್ನು ಕಾಂಗ್ರೆಸ್ ಸಮರ್ಥನೆಯನ್ನು ಮಾಡಿಕೊಂಡಿತ್ತು. ಅದರ ಜೊತೆಗೆ ಹನುಮಧ್ವಜ ಗಲಾಟೆಯನ್ನು ಬಿಜೆಪಿ ಎನ್ಕಾಶ್ ಮಾಡಿಕೊಂಡಿತ್ತು. ಇದೀಗ ನಡೀತಿರುವಂಥ ನಾಗಮಂಗಲದ ಗಲಾಟೆಯನ್ನು ಕೂಡ ಬಿಜೆಪಿ ಓವರ್ಟೇಕ್ ಮಾಡಿ ತನ್ನ ಒಂದು ಲಾಭಕ್ಕೆ ಬಳಸ್ಕೊಳ್ತಾ ಇದೆ. ಮಂಡ್ಯದಲ್ಲಿದ್ದಂತಹ ರಾಜಕೀಯ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಇತ್ತು. ಇದೀಗ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ವರ್ಸಸ್ ಬಿಜೆಪಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ 2005ರಲ್ಲಿ ಏನು ಬಿಜೆಪಿಯ ಸಖ್ಯವನ್ನು ಮಾಡಿದರು, ಆ ವೇಳೆ ಮಾಜಿ ಪ್ರಧಾನಿ ಕುಮಾರಸ್ವಾಮಿಯವರ ತಂದೆ ದೇವೇಗೌಡರ ಇಷ್ಟ ಇಲ್ಲದ ನಡುವೆಯೂ ಕೂಡ ಕುಮಾರಸ್ವಾಮಿ ಯಡಿಯೂರಪ್ಪ ಅವರ ಜೊತೆ ಸೇರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಕಾರಣಕರ್ತರಾಗಿದ್ದರು. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರವನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡಿತ್ತು. ಅದರ ಲಾಭ ಜೆಡಿಎಸ್ನಿಂದ ಹೊರತು ಬಿಜೆಪಿಗೆ ಸಾಕಷ್ಟು ಹೆಚ್ಚಾಗಿತ್ತು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿಯ ಒಂದು ಪಕ್ಷ ಸಂಘಟನೆ ಹೆಚ್ಚಾಗಿತ್ತು. ಅದೇ ರೀತಿ ಈಗಲೂ ಕೂಡ ಕುಮಾರಸ್ವಾಮಿಯವರು ಬಿಜೆಪಿಯ ಸಖ್ಯದಿಂದಾಗಿ ಬಿಜೆಪಿಯ ವರ್ಚಸ್ಸನ್ನೇ ಜಾಸ್ತಿ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಆಗ್ತಿರುವಂತಹ ಧರ್ಮ ದಂಗಲ್ ಏನಿದೆ, ಆ ದಂಗಲ್ನ ಲಾಭ ಮಂಡ್ಯದಲ್ಲಿ ಬಿಜೆಪಿಗೆ ಹೆಚ್ಚಾಗ್ತಾ ಇದೆ. ಜೆಡಿಎಸ್ಸನ್ನೇ ಓವರ್ಟೇಕ್ ಮಾಡಿರುವಂಥ ಬಿಜೆಪಿ ಏನು ಹಿಂದುತ್ವದ ಗಲಾಟೆಗಳ ಆಗ್ತಿದ್ದಾಗ ಆ ಒಂದು ಗಲಾಟೆಗಳಿಗೆ ಹೋಗಿ ಅಲ್ಲಿ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಇರುವಂಥದ್ದು. ಯಾಕಂತಂದರೆ ಈ ಒಂದು ಬಿಜೆಪಿಯ ಒಂದು ತಂತ್ರ ಹಿಂದುತ್ವದ ರಾಜಕಾರಣ ಕರಾವಳಿ ಭಾಗದಲ್ಲಿತ್ತು. ಆ ಕರಾವಳಿ ಭಾಗದ ಹಿಂದುತ್ವದ ಪಾಲಿಟಿಕ್ಸ್ ಇದೀಗ ಮಂಡ್ಯದ ನೆಲಕ್ಕೆ ಬಂದಿದೆ. ಮಂಡ್ಯದಲ್ಲೂ ಕೂಡ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರಿತಾ ಇದೆ. ಹಿಂದುತ್ವದ ರಾಜಕಾರಣದ ಮೂಲಕ ಜೆಡಿಎಸ್ಸನ್ನೇ ಓವರ್ಟೇಕ್ ಮಾಡಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿಕೊಂಡು ಅಲ್ಲಿನ ಪಾಲಿಟಿಕ್ಸ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಈ ಒಂದು ನಾಗಮಂಗಲದ ಗಲಾಟೆಯಲ್ಲೂ ಕೂಡ ಏನು ಬಿಜೆಪಿ ತನ್ನ ಸತ್ಯಶೋಧನಾ ಸಮಿತಿಯನ್ನು ರಚಿಸುವ ಮೂಲಕ ಜೆಡಿಎಸ್ ನಾಯಕರನ್ನೇ ಮೀರಿಸಿ ಇದೀಗ ಏನು ಒಂದು ಪಾಲಿಟಿಕ್ಸನ್ನು ಗಟ್ಟಿಗೊಳಿಸ್ತಾ ಇದೆ. ಅದರಲ್ಲೂ ಕೂಡ ಈ ಕುಮಾರಸ್ವಾಮಿಯವರನ್ನೇ ಓವರ್ಟೇಕ್ ಮಾಡ್ತಾ ಇದೆ. ಜೆಡಿಎಸ್ನ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಸಾಮರ್ಥ್ಯವನ್ನು ಹೊಂದಿದ್ದರು. ತಮ್ಮದೇ ಲೆಕ್ಕಾಚಾರದ ಮೂಲಕ ಕಾಂಗ್ರೆಸ್ನ ವಿರುದ್ಧ ಗೆಲುವನ್ನು ಸಾಧಿಸ್ತಿದ್ರು. ಅದೆಲ್ಲವನ್ನು ಕೂಡ ಇದೀಗ ಬಿಜೆಪಿ ಓವರ್ಟೇಕ್ ಮಾಡಿ ತನ್ನ ಪ್ರಾಬಲ್ಯವನ್ನು ಬೆಳೆಸ್ತಾ ಇದೆ. ಅದರಲ್ಲೂ ಕೂಡ ರಾಜಕೀಯವಾಗಿ ಮಂಡ್ಯದಲ್ಲಿ ನೆಲೆಗೊಳ್ಳುವ ನಿಟ್ಟಿನಲ್ಲಿ ತಂತ್ರಗಳನ್ನು ಮಾಡ್ತಾ ಇದೆ. ಹೀಗಾಗಿ ಹಿಂದುತ್ವದ ಧರ್ಮದಂಗಲ್ ನಡೀತಾ ಇದೆ. ಆ ಧರ್ಮದಂಗಲದ ಲಾಭ ಬಿಜೆಪಿಗೆ ಹೆಚ್ಚಾಗ್ತಿದೆ ಹೊರತು ಜೆಡಿಎಸ್ಗಲ್ಲ. ಜೆಡಿಎಸ್ನ ನಿಲುವುಗಳೇ, ಕುಮಾರಸ್ವಾಮಿಯವರ ನಿಲುವುಗಳೇ ಇದೀಗ ಬಿಜೆಪಿಗೆ ಮತ್ತಷ್ಟು ಹೆಚ್ಚಿನ ಭದ್ರತೆಯನ್ನು ಏನು ರಾಜಕೀಯ ಲಾಭವನ್ನು ಮಾಡಿಕೊಡ್ತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಕುಮಾರಸ್ವಾಮಿಯವರನ್ನು ಓವರ್ಟೇಕ್ ಮಾಡಿ ಬಿಜೆಪಿಯ ನಾಯಕರು ಮಂಡ್ಯದಲ್ಲಿ ತಮ್ಮ ಒಂದು ಬಿಜೆಪಿಯ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ. ಪಕ್ಷವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. 2005ರಲ್ಲಾದಂತೆ ಈಗಲೂ ಕೂಡ ಕುಮಾರಸ್ವಾಮಿಯವರು ಮೈತ್ರಿಯನ್ನು ಬಿಜೆಪಿ ಜೊತೆಗೆ ಮಾಡ್ಕೊಂಡಿದ್ದಾರೆ. ಬಿಜೆಪಿಯ ಮೈತ್ರಿಯ ಜೆಡಿಎಸ್ನ ಒಂದು ಅಂತ್ಯಕ್ಕೆ ಕಾರಣ ಆಗ್ತಾ ಇದೆಯಾ, ಜೆಡಿಎಸ್ನ ಪ್ರಾಬಲ್ಯವನ್ನು ಕಳೆಗುಂದುತ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಈ ಒಂದು ಧರ್ಮದಂಗಲ್ನ ಪಾಲಿಟಿಕ್ಸ್ನ ಲಾಭದಲ್ಲಿ ಬಿಜೆಪಿಗೆ ಹೆಚ್ಚಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.